ಇದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ 2020-25 ಫೈನಲ್ ಎಕ್ಸಾಮ್ ಏಪ್ರಿಲ್ ಬಂದ ಎಕ್ಸಾಮದು. ಇಟ್ ಈಸ್ 2025 ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್. ಅದರ ಆನ್ಸರ್ ನೋಡ್ಕೊಳ್ಳೋಣ. ಸ್ಟೇಟ್ ಸಿಲಬಸ್. ಓಕೆ, ಫಸ್ಟ್ ಕ್ವಶನ್ ಬಂದಿದೆ. ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 8 ಕ್ವಶನ್ಸ್ ಬಂದಿರುತ್ತೆ, 1 ಮಾರ್ಕ್ಸ್ದು. ಎಲ್ ಸಿ ಎಮ್ ಆಫ್ 2 and 3. ನಾನು ಎಲ್ ಸಿ ಎಮ್ನ ಯಾವತ್ತೂ ಹೇಳ್ತೀನಿ, ಡಸ್ಟ್ಬಿನ್ ಎಷ್ಟು ಬೇಕಾದರೂ ಒಂದು ಬರುವವರೆಗೂ ನಮಗೆ ಡಿವೈಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಎಲ್ ಸಿ ಎಮ್ ಆಫ್ 2 and 3 1 ಮಾರ್ಕ್ಸ್ ಕ್ವಶನ್ನು. 1 ಮಾರ್ಕ್ಸ್ ಕ್ವಶನ್ ನಾವು ಎಟ್ ಎ ಟೈಮ್ ಬೇಗ ಮಾಡುವ ಥರ ಮಾಡೋಣ. ಎಲ್ ಸಿ ಎಮ್ ಅಂದರೆ ಡಿವೈಡ್ ಮಾಡಿ 1 ಬರೋ ತನಕ ಮಾಡ್ಕೊಳ್ಬೇಕು. ಸೊ 2 1 ತೊಗೊಳ್ಳೋಣ. 2 1 2, 3 2 1 ಟೇಬಲ್ಸ್ ಎಲ್ಲೂ ಬರಲ್ಲ, ಆಗ 3 ಆ್ಯಸ್ ಇಟ್ ಈಸ್, ರೈಟ್. And 3 will write down outside. Okay, 1 as it is, 3 1s are 3. Now 2 into 3, 2 3s are 6. So LCM value is 6. D 6 is a LCM. ನಮ್ಮ ಆನ್ಸರ್ ಏನು ಬರುತ್ತೆ? D 6 ಅಂತ ಬರುತ್ತೆ. ಸೆಕೆಂಡ್ ಕ್ವಶನ್ ಏನಂತ ನೋಡ್ಕೊಳ್ಳೋಣ. If the line represented by the equation a1x plus b1y plus c10 and a2x plus b2y plus c20 are coincident, then the correct relations is coincident ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಕ್ವಶನ್ ಕಂಪಲ್ಸರಿ ಬರುತ್ತೆ. ಅದರ ಈ ಥರ ಕ್ವಶನ್ಸ್ ಕಂಪಲ್ಸರಿ ಯಾವುದಾದ್ರೂ ಒಂದು ಬರುತ್ತೆ. CBSE ಸಿಲೆಬಸ್ ಆಗಲಿ, ಸ್ಟೇಟ್ ಸಿಲೆಬಸ್, ಎನಿ ಸಿಲೆಬಸ್, ಬೇಸಿಕ್ ಆರ್ ಸ್ಟ್ಯಾಂಡರ್ಡ್ ಯಾವುದಿದ್ರು ಈ ಥರ ಕ್ವಶನ್ಸ್ ಬರುತ್ತೆ. ಅದು ಬೇಕಾಗಿರೋ ಬೇಸಿಕ್ಸನ್ನು ನೀವು ಒಂದು ಸಪ್ರೇಟ್ ನೋಟ್ಸ್, ಆಲ್ ಫಾರ್ಮುಲಾಸ್ ಬೇಸಿಕ್ಸನ್ನು ಒಂದು ನೋಟ್ಸಲ್ಲಿ ಬರ್ಕೊಂಡಿಟ್ಟಿರೋ ನೋಡಿ. ಇಲ್ಲಿ ಈ ಥರ ನಾನು ಬರ್ಕೊಂಡಿಟ್ಟಿದ್ದೀನಿ. ದಿಸ್ ಇಸ್ ಇಂಪಾರ್ಟೆಂಟ್. a1/a2 ಡಸ್ ನಾಟ್ ಈಕ್ವಲ್ ಟು b1/b2 ಅಂದರೆ ಇಟ್ ಇಸ್ ಅ ಇಂಟರ್ಸೆಕ್ಟಿಂಗ್ ಲೈನ್ ಆಗುತ್ತೆ. ಈ ಥರ ಇಂಟರ್ಸೆಕ್ಟ್ ಲೈನ್ ಆಗಿ ನಮಗೆ ಗ್ರಾಫಲ್ಲಿ ಬರುತ್ತೆ. ದೆನ್ ಇಂಟರ್ಸೆಕ್ಟಿಂಗ್ ಲೈನ್ ಆ್ಯಂಡ್ ಯುನೀಕ್ ಸೊಲ್ಯೂಷನ್, 1 ಯುನೀಕ್ ಸೊಲ್ಯೂಷನ್ಸ್ ಬರುತ್ತೆ. b1/b2 ಡಸ್ ನಾಟ್ ಈಕ್ವಲ್ ಟು c1/c2 ಪ್ಯಾರಲ್ ಲೈನ್ಸಲ್ಲಿ ಬರುತ್ತೆ ಸೊಲ್ಯೂಷನ್. ಆ್ಯಂಡ್ ದರ್ ಇಸ್ ಎ ಪ್ಯಾರಲ್ ಲೈನ್ಸ್ ಬರುತ್ತೆ, ನೋ ಸೊಲ್ಯೂಷನ್ ಬರುತ್ತೆ. ನಮಗೆ ಗ್ರಾಫಲ್ಲಿ ಪ್ಯಾರಲ್ ಲೈನ್ಸ್ ಬರುತ್ತೆ, ನಮಗೆ ಅದರಲ್ಲಿ ಸೊಲ್ಯೂಷನ್ಸ್ ಬರಲ್ಲ. ನಾವು ಥರ್ಡ್ ಒನ್, a1/a2 ಈಕ್ವಲ್ ಟು b1/b2 c1/c2 ಅಂದರೆ ಎಲ್ಲ ಈಕ್ವಲ್ ಆದರೆ, ಎವ್ರಿಥಿಂಗ್ ಆರ್ ಈಕ್ವಲ್, ದೆನ್ ಇಟ್ ಇಸ್ ಅ ಕೋಇನ್ಸಿಡೆಂಟ್ ಲೈನ್ ಆ್ಯಂಡ್ ಇನ್ಫಿನಿಟ್ ಮಿನಿ ಸೊಲ್ಯೂಷನ್ಸ್. ಕೋಇನ್ಸಿಡೆಂಟ್ ಲೈನ್, ಇನ್ಫಿನಿಟ್ ಮಿನಿ ಸೊಲ್ಯೂಷನ್ಸ್. ಸೊ ಯುನೀಕ್ ಸೊಲ್ಯೂಷನ್ ಆರ್ ಓನ್ಲಿ one solution and we get intersecting line, and intersecting line ಗ್ರಾಫಲ್ಲಿ ಸಿಗುತ್ತೆ, ಓನ್ಲಿ ಒಂದೇ ಸೊಲ್ಯೂಷನ್ ಬರುತ್ತೆ. ಪ್ಯಾರಲ್ ಲೈನ್ಸ್ ಆ್ಯಂಡ್ ನೋ ಸೊಲ್ಯೂಷನ್ ಅಂದರೆ ಈ ಥರ ಪ್ಯಾರಲ್ ಲೈನ್ಸ್, ರೋಡ್ ನೋಡ್ತಿರಲ್ಲ ಆ ಥರ ಪ್ಯಾರಲ್ ಲೈನ್ಸಲ್ಲಿ ನಮಗೆ ಗ್ರಾಫಲ್ಲಿ ಬರುತ್ತೆ. ಆ್ಯಂಡ್ 2 ಆರ್ ಕೋಇನ್ಸಿಡೆಂಟ್. ಇನ್ಫಿನಿಟ್ ಸೊಲ್ಯೂಷನ್ ಅಂದರೆ 2 or more line equation represent the exact same line on the graph ಅಂತ. ಕೋಇನ್ಸಿಡೆಂಟ್ ಲೈನ್ಸ್ ಅಂದರೆ 2 or more linear equation ಬರುತ್ತೆ, ಎಕ್ಸಾಕ್ಟ್ ಸೇಮ್ ಲೈನ್ ಆನ್ ದ ಗ್ರಾಫ್ ಅಂತ. ಈ ಥರ ಒಂದೇ ಲೈನಲ್ಲಿ ಮಿನಿ ಸೊಲ್ಯೂಷನ್ ಬರುತ್ತೆ. ದಟ್ ಈಸ್ ಅ ಕೋಇನ್ಸಿಡೆಂಟ್ ಲೈನ್ಸ್ ಆರ್ ಇನ್ಫಿನಿಟ್ ಮಿನಿ ಸೊಲ್ಯೂಷನ್. ಇವಾಗ ಎಲ್ಲ ನೋಡ್ಕೊಳ್ಳಿ, ಆಲ್ ಆರ್ ಈಕ್ವಲ್ ಅಂದರೆ ಕೋಇನ್ಸಿಡೆಂಟ್ ಲೈನ್ಸ್ ಬರುತ್ತೆ ಆ್ಯಂಡ್ ಇನ್ಫಿನಿಟ್ ಮಿನಿ ಸೊಲ್ಯೂಷನ್. ಇದರಲ್ಲಿ ಏನು ಕೊಟ್ಟಿದ್ದಾರೆ? ಕೋಇನ್ಸಿಡೆಂಟ್ ಕ್ವಶನಲ್ಲಿ ಕೋಇನ್ಸಿಡೆಂಟ್, ದೆನ್ ದ ಕರೆಕ್ಟ್ ರಿಲೇಷನ್ ಮೀನ್ಸ್ ಆಲ್ ಆರ್ ಈಕ್ವಲ್ ಕೊಡಬೇಕು. a1/a2, b1/b2, c1/c2. ಸೊ a is a correct option. ಸೊ ವಿಲ್ ರೈಟ್ a ಈಕ್ವಲ್ a1 ಈ ಥರ ಬರ್ಕೊಳ್ಬೇಕು. ಆಪ್ಷನ್ ಮತ್ತು ನೇಮ್ಸ್ ಬರ್ಕೊಳ್ಬೇಕು. ಓಕೆ, a1/a2, b1/b2, c1/c2. ಆಪ್ಷನ್ ಎ ಈ ಥರ ಬರ್ಕೊಳ್ಬೇಕು. Third question, the quadratic equation in the following is. Quadratic equation means always in the form of ax square plus bx plus c ಫಾರ್ಮಲ್ಲಿ ಇರಬೇಕು. ನಾವು quadratic equation always in the form of ax square plus bx plus c is equal to 0 ಫಾರ್ಮಲ್ಲಿ. ಈ ಥರ ಟ್ರೈನಾಮಿಯಲಲ್ಲಿ ಇರಬೇಕು. ಸ್ಕ್ವೇರ್ ಕ್ವಾಡ್ರಾಟಿಕ್ ಮೀನ್ಸ್ 2 ಡಿಗ್ರಿ 2 ಪವರ್ ಹೈಯೆಸ್ಟ್ ಪವರ್ 2 ಇರಬೇಕು. ಲಿನಿಯರ್ ಅಂದರೆ ಒಂದು ಈಕ್ವೇಷನ್ ಹೈಯೆಸ್ಟ್ ಪವರ್ 1 ಇರಬೇಕು. ಕ್ಯೂಬಿಕ್ ಮೀನ್ಸ್ ಹೈಯೆಸ್ಟ್ ಪವರ್ ಆರ್ ಡಿಗ್ರಿ 3, ಹೈಯೆಸ್ಟ್ ಪವರ್ ಆರ್ ಡಿಗ್ರಿ 3 ಇರಬೇಕು ಅಂದರೆ ಕ್ಯೂಬಿಕ್ ಆಗುತ್ತೆ. ಕ್ವಾಡ್ರಾಟಿಕ್ ಅಂದರೆ 2. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ಲಿದ್ದರೆ ಅದು ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ x³ - 6x ಕ್ಯೂಬ್ ಇದ್ದರೆ ಕ್ಯೂಬಿಕ್ ಆಗುತ್ತೆ. px x² + 7x ಇಟ್ ಇಸ್ ಬೈನಾಮಿಯಲ್ ಕೊಟ್ಟಿದ್ದಾರೆ.
C value is not given. Here we get a linear ಅಲ್ಲಿ ಬರುತ್ತೆ. ಸೊ ಕ್ವಾಡ್ರಾಟಿಕ್ ಅಂದರೆ ಹೈಯೆಸ್ಟ್ ಡಿಗ್ರಿ ಅಂದರೆ ಹೈಯೆಸ್ಟ್ ಪವರ್. 2 ಅಲ್ಲಿ ಬಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4 ಎಕ್ಸ್ ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಫಾರ್ಮಲ್ಲಿ ಬರುತ್ತೆ. ಸೊ ಡಿ ಈಸ್ ಅ ಕರೆಕ್ಟ್ ಆಪ್ಷನ್. ಸೊ ನಮಗೆ ಇಲ್ಲಿ ಡಿ ಕರೆಕ್ಟ್ ಆಪ್ಷನ್ ಬರುತ್ತೆ. ಡಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4 ಅಂತ ಬರ್ಕೊಳ್ಬೇಕು. ಸೊ ಆಪ್ಷನ್ ಡಿ ಅಂತ ಬರ್ಕೊಂಡು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4. Next, fourth question. In the following, the shapes which are always similar. Similar. In the following, the shape which are always similar. Similar ಅಂದರೆ ಸಿಮಿಲರ್ ಆಗಿ ಒಂದೇ ಥರ ಇರೋದು ಯಾವ ಶೇಪ್ ಬರುತ್ತೆ? Any two equilateral triangle. Equilateral triangle means all sides are. Equilateral triangle means what? All sides are equal. ಇಲ್ಲಿ 5 ಅಂದರೆ ಇಲ್ಲೂ 5. All sides are equal. Any two. All sides are equal. Square and rectangular property. Square all side equal ಇರುತ್ತೆ, rectangle opposite sides equal ಇರುತ್ತೆ. ಸ್ಕ್ವೇರ್ ಆ್ಯಂಡ್ ರೋಂಬಸ್ ಆದರೂ ಇಟ್ ಈಸ್ ನಾಟ್ ಎ ಸೇಮ್. ಅಂದರೆ ಇದು ಕೈಟ್ ಥರ ಕಾಣುತ್ತೆ, ಅದರ ಪ್ರಾಪರ್ಟೀಸ್ ಎಲ್ಲ ರೋಂಬಸ್ ಥರನೇ ಸ್ಕ್ವೇರ್ ಥರನೇ ಇರುತ್ತೆ. ಈ ಡೈಮಂಡ್ ಶೇಪಲ್ಲಿ ಬಂದರೂ ಅದು ಸ್ಕ್ವೇರ್ ಬರುತ್ತೆ, ನಾಟ್ ದ ಶೇಪ್. ಎನಿ ಟು ಟ್ರಾಪಿಸಮ್, ನೋ, ಟ್ರಾಪಿಸಮಲ್ಲೂ ಆಗಲ್ಲ, ಒಂದೇ ಥರ ಸಿಮಿಲರ್. ಇಬ್ಬರು ನೋಡಿದರೆ ಶ್ರೀದೇವಿ ಥರ ಅಥವಾ ಯಾವುದೋ ಇಬ್ಬರನ್ನು ಕೂತ್ಕೊಂಡು ನೋಡಿದರೆ ಒಂದೇ ಥರ ಕಾಣಬೇಕು, ಅದೇ ಸಿಮಿಲರ್ ಆಗುತ್ತೆ. ಎಕ್ಸಾಕ್ಟ್ಲಿ ಸೇಮ್ ಟ್ವಿನ್ಸ್ ಮಕ್ಕಳ ಥರ. ಸೊ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್, ಎನಿ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಸೊ ಆನ್ಸರ್ ಎನಿ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. I will write A option. A is a correct one. Any two equilateral triangle. ಒಂದಾಗಲ್ಲ, 2 ಆಗಬೇಕು. ಎನಿ ಟು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ನೆಕ್ಸ್ಟ್ ಕ್ವಶನ್, ಇದೇ ಥರ ನೀವು ಫಾರ್ಮುಲಾನ್ನು ಬರ್ಕೊಳ್ಬೇಕು. ಫಾರ್ಮುಲಾ ಒಂದು ಕಡೆ ಬರ್ಕೊಳ್ಬೇಕು ಒಂದು ನೋಟ್ಸಲ್ಲಿ. So you have to write all formula related to chapter. So chapter wise formula, write the chapter heading and formula. Formula always they ask in 1 marks question. 1 marks question ಯಾವುದಾದ್ರೂ 1-2 ಫಾರ್ಮುಲಾ ಬಂದುಬಿಡುತ್ತೆ. The volume of a sphere of radius are unities. So volume of sphere formula ಕೇಳಿದ್ದಾರೆ ಇಲ್ಲಿ. Volume of sphere formula is 4/3 pi r cubic unit. So option B ಬರುತ್ತೆ. So you have to write B 4/3 pi r cubic unit. B option 4/3. This is the answer. Next question ನೋಡೋಣ. The distance of point PXY form from the origin means distance formula for a origin. From the origin ಇದೆಯಲ್ಲ, ಆಗ ಡಿಸ್ಟೆನ್ಸ್ ಫಾರ್ಮುಲಾ ಫ್ರಮ್ ಒರಿಜಿನ್. ನೋಡಿ ಹೇಳಿಲ್ವಾ, ಇನ್ನು ಯಾವುದಾದ್ರೂ ಫಾರ್ಮುಲಾಸ್ ಕೇಳ್ತಾ ಇರ್ತಾರೆ. ಸೊ ಅಕಾರ್ಡಿಂಗ್ ಟು ದ ಚಾಪ್ಟರ್ ಯು ರೈಟ್ ಆಲ್ ಫಾರ್ಮುಲಾ. ಇನ್ ಸಮ್ಮರ್ ವೆಕೇಷನ್ ಓನ್ಲಿ ಯು ಟ್ರೈ ಟು ಸ್ಟಾರ್ಟ್ ಇನ್ ಬಿಫೋರ್ ಸ್ಟಾರ್ಟಿಂಗ್ 10th ಸ್ಟ್ಯಾಂಡರ್ಡ್ ಓನ್ಲಿ ಹ್ಯಾವ್ ಟು ರೈಟ್ ಆನ್ ಆ್ಯಂಡ್ ಸ್ಟಡಿ. ಬೇಕಿದ್ರೆ ಆ ಥರ ಪ್ಯಾಟರ್ನ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ, ನೀವು ಕಮೆಂಟಲ್ಲಿ ತಿಳಿಸಿ. ದ ಡಿಸ್ಟೆನ್ಸ್ ಪಾಯಿಂಟ್ ಆಫ್ PXY ಫ್ರಮ್ ದ ಒರಿಜಿನಲ್ಲಿ ಬರುವ ಡಿಸ್ಟೆನ್ಸ್ ಫಾರ್ಮುಲಾ ಯಾವುದು? √x² ಪ್ಲಸ್ y². ಓಕೆ, ಸೊ ಆಪ್ಷನ್ ಸಿ √x² ಪ್ಲಸ್ y². ಸೊ ಆಪ್ಷನ್ ಸಿ ಅಂತ ಬರ್ಕೊಳ್ತೀವಿ. ಓಕೆ, ಆಪ್ಷನ್ ಸಿ ಅಂತ ಬರ್ಕೊಂಡು ನಾವು √x² ಪ್ಲಸ್ y². ಬ್ರ್ಯಾಕೆಟ್ ಏನು ಹಾಕಬೇಕು ಅಂತಿಲ್ಲ, ನಿಮಗೆ ಎದ್ದು ಕಾಣಲಿ ಅಂತೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. 7th ಕ್ವಶನ್ ಬರುತ್ತೆ. ದ ಕಾಮನ್ ಡಿಫ್ರೆನ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ವಾಟ್ ಈಸ್ ಮೀನ್ ಬೈ arithmetic progression? Arithmetic progression means orderly arrangement of number. For example, A1, A2, A3. So it is a orderly arrangement of a sequence ಇರುತ್ತೆ. ಈ ಸೀಕ್ವೆನ್ಸದು ಡಿಫ್ರೆನ್ಸನ್ನು ಡಿ ಅಂತ ಕರಿತೀವಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಡಿಫ್ರೆನ್ಸ್ ಬರುತ್ತೆ, ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂದರೆ ರೇಷಿಯೋ ಫಾರ್ಮಲ್ಲಿ ಬರುತ್ತೆ. ಓಕೆ, ಸೊ A2 ಮೈನಸ್ A1 ಆ್ಯಂಡ್ ಡಿ ಈಸ್ ಈಕ್ವಲ್ ಟು A3 ಮೈನಸ್ A2. ಡಿಫರೆನ್ಸ್ ಆರ್ ಸೇಮ್. ಈಗ ಡಿಫ್ರೆನ್ಸ್ ಸೇಮ್ ಆಗಿ ಬರುತ್ತೆ. A2 ಮೈನಸ್ A1, A3 ಮೈನಸ್ A2. ಈ ಫಾರ್ಮಲ್ಲಿ ಡಿಫ್ರೆನ್ಸ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಥರ್ಡ್ ಟೈಮ್ ಮೈನಸ್ ಸೆಕೆಂಡ್ ಟೈಮ್, ಈ ಫಾರ್ಮಲ್ಲಿ ಬಂದರೆ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಡಿಫ್ರೆನ್ಸಲ್ಲಿ ಬಂದರೆ. ಸೊ ವಾಟ್ ವಿ ಹ್ಯಾವ್ ಟು ಚೆಕ್ ಹಿಯರ್? ದ ಡಿಫ್ರೆನ್ಸ್ -3 -1. ಡಿಫ್ರೆನ್ಸ್ ಸೇಮ್ ಇದ್ದರೆ ದ ಕಾಮನ್ ಡಿಫ್ರೆನ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಡಿಫ್ರೆನ್ಸ್ ವಿ ಹ್ಯಾವ್ ಟು ಫೈಂಡ್. ಸೊ A2 ಮೈನಸ್ A1. So here -3 minus -1, -3 minus into minus plus 1. So -2 is a D value.
ಆಪ್ಷನ್ ಡಿ -2. -2 ಎಲ್ಲಿ ಬರುತ್ತೆ? ಸಿ ಆಪ್ಷನ್. ವೆರಿ ಕೇರ್ಫುಲ್ ಸಿಂಬಲ್ಸ್. -3 -1 ಅಂದರೆ ಈ ಥರ ಬರ್ಕೊಂಡೇ ಮಾಡಿ. ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಡಿ. ಯಾವುದಾದ್ರೂ ಒಂದು ಮಿಸ್ಟೇಕ್ ಆದರೂ ನೋಡಿಲಿ +2 ಇದೆ, -2 ಇದೆ. ಓಕೆ, ಆಗ -3 -1 ಅಂದರೆ ಮೈನಸ್ ಗ್ರೇಟರ್ ನಂಬರ್ ಸಿಂಬಲ್ 3 ಸಿಂಬಲ್ ಮೈನಸ್ ಇದೆ. ಆಗ -2 ಆನ್ಸರ್. ಸಿ -2 ಈಸ್ ಅವರ್ ಆನ್ಸರ್. ಓಕೆ, ಸಿ -2 ಈಸ್ ಅವರ್ ಆನ್ಸರ್. ಐದು ಕ್ವಶನ್. ಈ ಥರ ಕ್ವಶನ್ಸು ಕಂಪಲ್ಸರಿ ಬರುತ್ತೆ. ಅಂದರೆ ಸೆಕ್ಟರಲ್ಲಿ ಆ್ಯಂಗಲ್ ಕೇಳೋ ಥರ ದಿಸ್ ಟೈಪ್ ಆಫ್ ಕ್ವಶನ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇನ್ ದ ಗಿವನ್ ಫಿಗರ್ ಓ ಈಸ್ ದ ಸೆಂಟರ್ ಆಫ್ ಎ ಸರ್ಕಲ್ ಆ್ಯಂಡ್ ದ ಲೆಂತ್ ಆಫ್ ಆರ್ಕ್ APB ಮೈನರ್ ಆರ್ಕ್, APB ಮೈನರ್ ಆರ್ಕ್ ಆಗುತ್ತೆ, ಈಸ್ 4π ಸೆಂಟಿಮೀಟರ್. ಇದರ ಲೆಂತ್ ಎಷ್ಟು ಬರುತ್ತೆ? 4π ಸೆಂಟಿಮೀಟರ್. ಇಫ್ OB ಈಸ್ 9 ಸೆಂಟಿಮೀಟರ್, OB 9 ಸೆಂಟಿಮೀಟರ್, then the measure of angle theta. This is a theta angle sectorally. Length of arc the formula ಮಡಿಗೆ ನಮಗೆ ಇಲ್ಲಿ ಥೀಟಾ ಬಿಕಾಸ್ ಲೆಂತ್ ಆಫ್ ಆರ್ಕ್ ಫಾರ್ಮುಲಲ್ಲಿ ನಮಗೆ ಥೀಟಾ ವ್ಯಾಲ್ಯೂ ಸಿಗುತ್ತೆ. ಸೊ ಲೆಂತ್ ಆಫ್ ಆರ್ಕ್ ಫಾರ್ಮುಲಾದಿಂದ ನಾವು ಇದನ್ನು ಮಾಡ್ಕೊಳ್ಬೇಕು. ಸೊ ಹಿಯರ್ ಲೆಂತ್ ಆಫ್ ಆರ್ಕ್ ಇಸ್ ಗಿವನ್. ಸೊ ವಿತ್ ದ ಹೆಲ್ಪ್ ಆಫ್ ದಟ್ ಫಾರ್ಮುಲಾ ವಿ ಕ್ಯಾನ್ ಫೈಂಡ್. ಸೊ ಥೀಟಾ ಹಿಯರ್ OB 9 ಸೆಂಟಿಮೀಟರ್ ಇದು ಎಷ್ಟು ಬರುತ್ತೆ? ಇದು 9 ಸೆಂಟಿಮೀಟ್ರೇ ಬರುತ್ತೆ. ಯು ಕ್ಯಾನ್ ರೈಟ್ OB is equal to OA 9 centimeter, reason radii of the same circle. So length of arc formula, length of arc is equal to theta by 360 degree. ಈ ಫಾರ್ಮುಲಾ ಬರ್ಕೊಳ್ಬೇಕು into 2πr. Okay, where length of arc is given in the question, that is 4π ಅಂತ ಕೊಟ್ಟಿದ್ದಾರೆ. ನಾವೇನು ಬರ್ಕೊಳ್ತೀವಿ ಆಗ 4π equal theta by 360 into 2 into pi ಹಾಗೆ ಬರ್ಕೊಳ್ಳೋಣ. ರೇಡಿಯಸ್ 9. ಓಕೆ, ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಥೀಟಾ ಅಲ್ವಾ? ಥೀಟಾ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಏನು ಮಾಡ್ತೀವಿ? ದಿಸ್ ಇಸ್ ಅ ನಂಬರ್ ಅಂದರೆ ಬೈ 1 ಕೊಟ್ಟರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. 4π into 360 equal theta. So now we have to find the value of theta. So theta is equal to 4π into 360 ಬರುತ್ತೆ ಡಿಗ್ರಿ. ಆ್ಯಂಡ್ ಈ ನ್ಯೂಮರೇಟರ್ ಎಲ್ಲ ಕೆಳಗೋಗುತ್ತೆ. 2 into pi into ಅದೆಲ್ಲ ಕೆಳಗೋಗುತ್ತೆ. 2 into pi into 9. 2 ones ಬಂದರೆ ಓಕೆ, ಈ ನ್ಯೂಮರೇಟರ್ 2 ones 2 2s 4, pi ಕ್ಯಾನ್ಸಲ್ ಆಯಿತು. 9 ones 9 4s 36. ಓಕೆ, 2 into 40 is theta is equal to 240s 80 degree. Theta is equal to 80 degree ಬರುತ್ತೆ. ಆಪ್ಷನ್ ಬಿ. ಸೊ ವಿಲ್ ರೈಟ್ ಆಪ್ಷನ್ ಬಿ 80 degree. ಆಪ್ಷನ್ ಬಿ 80 degree ಅಂತ ಬರ್ಕೊಳ್ಬೇಕು. ಓಕೆ, ಸೊ ವೆನ್ ದಿಸ್ ಇಸ್ ಗಿವನ್ OB OA is equal to 9 centimeter, then because radius of the same circle, then theta is 360, 2πr. The length of an arc formula ಮಾಡಿಗೆ length of arc is given 4π, theta 360, 2 into pi 9 is a radius is 9 centimeter. Theta is equal to 4π into 360 cross multiply ಮಾಡಿದರೆ then theta. So theta is equal to 4π into 360 and these things will come down and cancel it. Answer is theta is equal to 80 degree.